ನಮಸ್ಕಾರ ಸ್ನೇಹಿತರೆ. ಕನ್ನಡದ ಖ್ಯಾತ ನಟ ಯಾವುದೇ ಪಾತ್ರ ಕೊಟ್ಟರೂ ಕೂಡ ಜೀವ ತುಂಬುವ ನಟ ಅನಂತ್ ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಪುರಸ್ಕರಿಸಲಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ನೀಡುವಾಗ ಅನಂತ್ ನಾಗ್ ಅವರ ಮಗಳು, ಅಳಿಯ, ಪತ್ನಿ ಗಾಯತ್ರಿ ಅವರು ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಅನಂತ್ ನಾಗ್ ಮಾತನಾಡಿದ್ದಾರೆ. ಪ್ರಶಸ್ತಿ ತಗೊಳ್ಳುವಾಗ ಫ್ಯಾಮಿಲಿಯವರು ಎದ್ದು ನಿಂತುಕೊಳ್ಳಿ ಎಂದು ಹೇಳಿದರು. ಆಗ ಅವರು ಮೂವರು ಎದ್ದು ನಿಂತರು. ಅವರು ನಿಜಕ್ಕೂ ತುಂಬಾ ನಾಚಿಕೆ ಸ್ವಭಾವದವರು. ನಾಚಿಕೆ ಇದ್ದುದಕ್ಕೆ ಅವರೆಲ್ಲ ಎದ್ದು ನಿಂತುಕೊಳ್ಳುವರೇ ಅಲ್ಲ ಎಂದು ನಟ ಅನಂತ್ ನಾಗ್ ಅವರು ಹೇಳಿದ್ದಾರೆ. ನಾನು ನಟ, ನನ್ನ ಪತ್ನಿಯೂ ನಟಿ. ನೀನು ಬೇಕಿದ್ರೂ ನಟಿಸು, ರೆಕಾರ್ಡ್ಗೆ ಇರಲಿ, ನಟಿಸು ಅಂದಾಗ ನನ್ನ ಮಗಳು ಕಣ್ಣೀರು ಹಾಕಿದಳು. ಶಾಲಾ ಕಾಲೇಜಿನಲ್ಲಿ ನಾಟಕ ಮಾಡಿದಳು, ಕಥಕ್ ಕಲಿಸಿದಳು. ಶೂಟಿಂಗ್ ನಲ್ಲಿ ಜನರು ಇರೋದು, ಕ್ಯಾಮೆರಾ ಇದ್ದಾಗ ನನಗೆ ನಟಿಸಲು ಇಷ್ಟವಿಲ್ಲ ಎಂದಳು. ಒಂದು ಕಂಪನಿಯೊಂದರಲ್ಲಿ ಅದಿತಿ ನಾಗ್ ಅವರ ಪತಿ ವಿವೇಕ್ ಶೆಟ್ಟಿ ಕೆಲಸ ಮಾಡ್ತಿದ್ದಾರೆ. ಅನಂತ್ ನಾಗ್ ಅವರ ಮಗಳು ಕ್ಯಾಮೆರಾದಿಂದ ತುಂಬಾ ದೂರ ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಅವರು ಕಾಣಿಸಿಕೊಳ್ಳೋದು ಕೂಡ ತುಂಬಾ ಅಪರೂಪ ಎಂದು ಹೇಳಬಹುದು. ಇನ್ನು ಅನಂತ್ ನಾಗ್ ಅವರು ಕನ್ನಡದಲ್ಲಿಯೇ 250 ಸಿನಿಮಾ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಸೇರಿದಂತೆ ಒಟ್ಟು 300 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದರ ಜೊತೆಗೆ ರಂಗಭೂಮಿ ನಾಟಕಗಳು, ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. 76 ವರ್ಷದ ಅನಂತ್ ನಾಗ್ ಅವರು ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. 6 ಫಿಲ್ಮ್ ಫೇರ್ ಪ್ರಶಸ್ತಿ, 5 ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಮೋಘ ಅಭಿನಯದ ಮೂಲಕ ಹೆಸರು ಮಾಡಿರುವ ಅಪ್ರತಿಮ ಸುಂದರನಿಗೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿ ಬಳಗವಿದೆ. 1987ರಲ್ಲಿ ಅನಂತ್ ನಾಗ್ ಗಾಯತ್ರಿ ಅವರು ಪ್ರೀತಿಸಿ ಮದುವೆ ಆಗಿದ್ದಾರೆ. ಮದುವೆ ಬಳಿಕ ಗಾಯತ್ರಿ ಅವರು ನಟನೆಯಿಂದ ದೂರ ಆಗಿದ್ದಾರೆ. ಅಂದ ಹಾಗೆ ಅನಂತ್ ನಾಗ್ ಅವರ ಸಿನಿಮಾ ಕೆಲಸಗಳಿಗೆ ಅವರು ಬೆಂಬಲವಾಗಿದ್ದು ಬಹುತೇಕ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಪತಿ ಜೊತೆ ಕಾಣಿಸಿಕೊಳ್ತಾರೆ. ಸ್ನೇಹಿತರೆ, ಅನಂತ್ ನಾಗ್ ನಟನೆ ಬಗ್ಗೆ ನಿಮಗೆಲ್ಲ ಏನಿಸುತ್ತಿದೆ ಕಾಮೆಂಟ್ ಬಾಕ್ಸ್ ಅಲ್ಲಿ comment. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.